ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಡೇ ಲೀಲಿಂಗ್ ಅನ್ನೋ ಡಚ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕೆ ಮುಂಚೆ ನಮ್ಮ ಕನ್ನಡ ಅಭಿಮಾನಿಯಲ್ಲೂ ಒಳ್ಳೆ ವಿಡಿಯೋಸ್ಗಳನ್ನ ನೀವು ಕೇಳದೆ ಇರೋದು, ನೋಡದೆ ಇರೋ ವಿಷಯಗಳ ಬಗ್ಗೆ ತಿಳ್ಕೊಬಹುದು. ಆ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮರಿದೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 37 ವರ್ಷದ ಲಾಲಾ ಅಂತ ಒಬ್ಬರು ಟೀಚರ್ ಇದ್ದಾರೆ. ಅವರು 10ನೇ ತರಗತಿ ಸ್ಟೂಡೆಂಟ್ಸ್ ಗೆ ಡಚ್ ಲ್ಯಾಂಗ್ವೇಜ್ ಕ್ಲಾಸ್ ತಗೋತಾ ಇದ್ದಾರೆ. ಲಾಲಾ ಇವತ್ತು ಅವರ ಕ್ಲಾಸ್ ಮಕ್ಕಳಿಗೆ ಟೆಸ್ಟ್ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್ ಎಲ್ಲರಿಗೂ ಪೇಪರ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅವರ ಚೇರ್ ಅಲ್ಲಿ ಕೂತು ಮತ್ತೆ ಅವರು ಬ್ಯುಸಿ ಆಗ್ಬಿಡ್ತಾ ಇದ್ದಾರೆ. ಆವಾಗ ಆ ಸ್ಕೂಲಿಗೆ ಹೊಸದಾಗಿ ಜಾಯ್ನ್ ಆಗಿರೋ ಒಬ್ಬ ಹುಡುಗ ಸುಮ್ನೆ ಟೀಚರ್ ಅನ್ನೇ ನೋಡ್ತಾ ಇದ್ದಾನೆ. ಅದನ್ನ ಲಾಲಾ ಟೀಚರ್ ಅಬ್ಸರ್ವ್ ಮಾಡ್ತಾರೆ. ಆದ್ರೂ ಆ ಹುಡುಗ ನೋಡೋದನ್ನ ಇಗ್ನೋರ್ ಮಾಡಿ ಅವರ ಕೆಲಸವನ್ನ ಮಾಡ್ತಾ ಇರ್ತಾರೆ ಲಾಲಾ. ಆದ್ರೂ ಆ ಹುಡುಗ ಬಿಡೋ ತರ ಇಲ್ಲ, ಅವರನ್ನೇ ನೋಡ್ತಾ ಕೂತಿದ್ದಾನೆ. ಟೆಸ್ಟ್ ಬರೆಯೋಕೆ ಕೂಡ ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ ಹುಡುಗ. ಆಮೇಲೆ ಸ್ಕೂಲ್ ಬಿಟ್ಟಾದ ಮೇಲೆ ಲಾಲಾ ಇನ್ನೊಂದು ಸ್ಕೂಲಿಗೆ ಹೋಗಿ ಅವರ ಪುಟ್ಟ ಮಗಳನ್ನ ಪಿಕ್ ಮಾಡಿ ಅವರ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ದಿನ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಇಬ್ಬರು ಸ್ಟೂಡೆಂಟ್ಸ್ ಫೋನ್ ನ ನೋಡ್ಕೊಂಡು ಸುಮ್ನೆ ನಗಾಡ್ತಾ ಇದ್ದಾರೆ. ಅದಕ್ಕೆ ಲಾಲಾ ಆ ಫೋನ್ ನ ನನಗೆ ಹ್ಯಾಂಡ್ ಓವರ್ ಮಾಡಿ ಪಾಠನ ಗಮನಿಸಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿನ ಫೋನ್ ನ ತಂದು ಲಾಲಾ ಕೈಗೆ ಕೊಟ್ಟು ಹೋಗ್ಬೇಕಾದ್ರೆ ಇಡಿಯಟ್ ಅಂತ ಬೈತಾ ಇದ್ದಾಳೆ. ಅದಕ್ಕೆ ಲಾಲಾ ಏನ್ ಹೇಳ್ದೆ ಇವಾಗ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಮೇಡಮ್ ಅಂತ ಹೇಳ್ತಾಳೆ ಹುಡುಗಿ. ನಿಜ ಹೇಳು, ಏನಂದೆ ಇವಾಗ ನನಗೆ ಅಂತ ಲಾಲಾ ಕೇಳ್ಬೇಕಾದ್ರೆ ಡರ್ಟಿ ಅಂತ ಬೈದೆ ಅಂತ ಹುಡುಗಿ ಹೇಳ್ಬೇಕಾದ್ರೆ ಹೊರಗಡೆ ಹೋಗು ಅಂತ ಹುಡುಗಿನ ಕ್ಲಾಸ್ ಬಿಟ್ಟು ಕಳಿಸ್ಬಿಟ್ಟು ಮತ್ತೆ ಪಾಠನ ಮಾಡೋಕೆ ಶುರು ಮಾಡ್ತಾರೆ ಲಾಲಾ. ಆವಾಗ ಹೊಸದಾಗಿ ಬಂದಿರುವ ಸ್ಟೂಡೆಂಟ್ ಲಾಲಾವನ್ನೇ ತಿನ್ನೋ ತರ ನೋಡ್ತಾ ಇದ್ದಾನೆ. ಲಂಚ್ ಬ್ರೇಕ್ ಟೈಮ್ ಅಲ್ಲಿ ಲಾಲಾ ಕಾಫಿ ಕುಡಿತಾ ಇರ್ಬೇಕಾದ್ರೆ ಆವಾಗ ಆ ಹೊಸ ಹುಡುಗ ಲಾಲಾ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಗಲಾಟೆ ಮಾಡಿದ್ಲಲ್ಲ ಒಬ್ಬಳು ಹುಡುಗಿ, ಅವಳ ಬ್ಯಾಗ್ ಅನ್ನು ಅವಳ ಸೈಕಲ್ ಅನ್ನು ಹೊಡೆದಾಗ್ತಾ ಇದ್ದಾನೆ. ಇದನ್ನ ನೋಡೋ ಲಾಲಾಗೆ ಟೀಚರ್ ಅನ್ನ ಇರಿಟೇಟ್ ಮಾಡಿದಕ್ಕಾಗೆ ಆ ಹುಡುಗಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾನೆ ಅನ್ಸುತ್ತೆ ಈ ಹುಡುಗ ಅಂತ ಅನ್ಕೋತಾ ಇದ್ದಾರೆ. ಸೊ ಲಾಲಾ ಲಂಚ್ ಬ್ರೇಕ್ ಗೆ ಬಂದಿರೋ ಇನ್ನೊಂದು ಟೀಚರ್ ಹತ್ರ ಹೊಸದಾಗಿ ಬಂದಿರೋ ಸ್ಟೂಡೆಂಟ್ ಹುಡುಗ ಹೇಗೆ, ಅವನು ಯಾವ ತರ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಟೀಚರ್ ಅಯ್ಯೋ ಆ ಹುಡುಗ ಒಂಥರ ಡಿಫ್ರೆಂಟ್ ಕಣಮ್ಮ, ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ, ಆ ಹುಡುಗನ ಹೆಸರು ಬೆನ್ನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲಾಲಾ ಆ ಹುಡುಗನ ಬಿಹೇವಿಯರ್ ಅಲ್ಲಿ ನನಗೆ ಆ ತರ ಏನು ಅನಿಸ್ಲಿಲ್ವಲ್ಲ, ಆ ಹುಡುಗನ ನೋಡ್ಬೇಕಾದ್ರೆ ಆ ತರ ಎಲ್ಲ ಅನ್ಸೋದೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಮೇಲೆ ಸ್ಕೂಲ್ ಬಿಟ್ಟಾದ ಮೇಲೆ ಆ ಹುಡುಗನ ಕರೆದು ನಿನ್ನ ಜೊತೆ ಮಾತಾಡ್ಬೇಕು ಬಾ ಅಂತ ಹೊಸ ಹುಡುಗನ್ನ ಯಾರು ಇಲ್ಲದೆ ಇರೋ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಲಾಲಾ. ನೀನು ಹೊಸದಾಗಿ ಈ ಸ್ಕೂಲಿಗೆ ಬಂದಿದ್ಯಾ, ಈ ಸ್ಕೂಲ್ ನಿನಗೆ ಹೇಗೆ ಅನಿಸ್ತಾ ಇದೆ, ಈ ಸ್ಕೂಲ್ ಇಷ್ಟ ಆಯ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬೆನ್ನಿ ಹಾ ಇಷ್ಟ ಆಯ್ತು ಅಂತ ಹೇಳ್ತಾವನೆ. ಅದಕ್ಕೆ ಲಾಲಾ ಹಾಗಾದ್ರೆ ಯಾಕೆ ನೀನು ಬೇರೆ ಸ್ಟೂಡೆಂಟ್ಸ್ ಜೊತೆ ಮಿಂಗಲ್ ಆಗೋದೇ ಇಲ್ಲ, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ಬೇಕಾದ್ರೆ ನಿಮಗೆ ನನ್ನ ಹತ್ರ ಇಂದ ಏನ್ ಬೇಕು, ಏನ್ ಉತ್ತರ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾನೆ ಬೆನ್ನಿ. ಲಾಲಾ ಟೀಚರ್ಗೆ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚೇರ್ ನ ತಗೊಂಡು ಅವನ ಹತ್ರ ಹಾಕಿ ಅವನ ಪಕ್ಕದಲ್ಲಿ ಕೂತು ನಿನ್ನ ನೋಡಿದ್ರೆ ಯಾಕೋ ನನಗೆ ಕನ್ಫ್ಯೂಸ್ ಆಗುತ್ತೆ, ನಿನಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ನಿನಗೆ ಹೆಲ್ಪ್ ಮಾಡ್ಬೇಕು ಅನ್ಸುತ್ತೆ ಅಂತ ಅವನ ತೊಳೆ ಮೇಲೆ ಕೈ ಇಟ್ಟು ಮಾತಾಡೋಕೆ ಟ್ರೈ ಮಾಡಿದ್ರೆ ಅದಕ್ಕೆ ಬೆನ್ನಿ ನಗಾಡ್ಕೊಂಡು ನಿಜ ಹೇಳಿ ನಿಮಗೆ ನನ್ನ ಹತ್ರ ಇಂದ ಏನ್ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾನೆ. ನೋಡು ಬೆನ್ನಿ, ನೀನು ತಪ್ಪು ಅರ್ಥ ಮಾಡ್ಕೊಂಡಿದ್ಯಾ. ಲಾಸ್ಟ್ ವೀಕ್ ನಿನ್ನ ಟೆಸ್ಟ್ ಪೇಪರ್ಸ್ ಎಲ್ಲವನ್ನೂ ನಾನು ನೋಡ್ದೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತುಂಬಾ ಕಡಿಮೆ ಮಾರ್ಕ್ಸ್ ಗಳನ್ನ ತಗೊಂಡಿದೀಯಾ ನೀನು. ನಿನಗೆ ಬೇರೆ ಯಾವ್ದಾದ್ರೂ ಟೀಚರ್ ಇಂದ ಪ್ರಾಬ್ಲಮ್ ಇದ್ರೆ ಅದನ್ನ ನನ್ನ ಹತ್ರ ಹೇಳು ಅಂತ ಕೇಳಿದ್ರೆ ಆವಾಗ ಕೂಡ ಬೆನ್ನಿ ನಗಾಡ್ಕೊಂಡು ನಿಮಗೆ ಏನ್ ಬೇಕು ಕೇಳಿ ಅಂತ ಹೇಳ್ತಾ ಇದ್ದಾನೆ. ಸೊ ಹುಡುಗ ಅರ್ಥ ಮಾಡ್ಕೋತಾ ಇಲ್ಲ ಅಂತ ನನಗೆ ಕ್ಲಾಸ್ ಇದೆ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ ಲಾಲಾ. ಮನೆಗೆ ಹೋದ ಮೇಲೆ ಸ್ಟೂಡೆಂಟ್ಸ್ ಎಲ್ಲರ ಮಾರ್ಕ್ಸ್ ಕಾರ್ಡ್ ಅನ್ನು ಚೆಕ್ ಮಾಡಿದ್ದಾರೆ ಲಾಲಾ. ಅದರಲ್ಲಿ ಬೆನ್ನಿ ಅವನ ಮಾರ್ಕ್ಸ್ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಕಡಿಮೆ ಇದ್ದಿದೆ. ಅದಕ್ಕೆ ಹುಡುಗನ ಸೆಪರೇಟ್ ಕರ್ಕೊಂಡು ಹೋಗಿ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿರೋದು ಲಾಲಾ ಟೀಚರ್. ಲಾಲಾ ಅವರ ಮಗಳು ಮತ್ತೆ ಅವರ ಹಸ್ಬೆಂಡ್ ಜೊತೆ ತುಂಬಾ ಖುಷಿಯಾಗಿ ಇದ್ದಾರೆ. ನೆಕ್ಸ್ಟ್ ದಿನ ಕ್ಲಾಸ್ ಮುಗ್ದಾದ ಮೇಲೆ ಸ್ಟೂಡೆಂಟ್ಸ್ ಎಲ್ಲರೂ ಹೋಗಾಯ್ತು. ಆಮೇಲೆ ಲಾಲಾ ಅವರ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಾದ್ರೆ ಅಲ್ಲಿ ಬೆನ್ನಿ ಅವನ ಬ್ಯಾಗ್ ಇರೋದನ್ನ ನೋಡ್ತಾರೆ. ಸೊ ಆ ಬ್ಯಾಗ್ ನ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ಬೆನ್ನಿ ಅವನ ಟೀ ಶರ್ಟ್ ಇದೆ.
ಅದನ್ನ ತಗೊಂಡು ಸ್ಮೆಲ್ ಮಾಡಿ ನೋಡ್ತಾ ಇದ್ದಾಳೆ ಲಾಲಾ. ಆವಾಗಲೇ ಬೆನ್ನಿನ ಕಂಡ್ರೆ ಲಾಲಾಗೆ ತುಂಬಾನೇ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಅವಳಿಗೆ ಗೊತ್ತಾಗ್ತಾ ಇದೆ. ಆಮೇಲೆ ಆ ಟೀ ಶರ್ಟ್ ಅನ್ನ ಮತ್ತೆ ಅವನ ಬ್ಯಾಗ್ ಅಲ್ಲೇ ಮಡಗಬೇಕಾದ್ರೆ ಯಾರೋ ಅವಳನ್ನ ವಾಚ್ ಮಾಡ್ತಾ ಇರೋ ಹಾಗೆ ಅವಳಿಗೆ ಫೀಲ್ ಆಗುತ್ತೆ. ಸೊ ಸುತ್ತಮುತ್ತ ನೋಡಿದ್ರೆ ಯಾರನ್ನು ಕಾಣ್ತಾ ಇಲ್ಲ, ಹೊರಗಡೆ ಬಂದು ನೋಡಿದ್ರು ಯಾರನ್ನು ಕಾಣ್ತಾ ಇಲ್ಲ. ಸರಿ ಅಂತ ಬಾತ್ರೂಮಿಗೆ ಬಂದು ಫೇಸ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಬೆನ್ನಿ ಅಲ್ಲೇ ಹಿಂದೆನೆ ನಿಂತಿದ್ದಾನೆ. ನಿಧಾನಕ್ಕೆ ಹತ್ರ ಬಂದು ಲಾಲಾ ಅವಳ ಕೈಯನ್ನ ಹಿಡಿತಾ ಇದ್ದಾನೆ. ಲಾಲಾಗೆ ಬೆನ್ನಿ ಅಂದ್ರೆ ತುಂಬಾನೇ ಅಟ್ರಾಕ್ಟ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಬೆನ್ನಿ ಲಾಲಾ ಟೀಚರ್ ಅನ್ನ ತಪ್ಕೊಂಡು ಕತ್ತಿಗೆ ಕಿಸ್ ಮಾಡ್ತಾ ಇದ್ದಾನೆ. ನಂತರ ಲಿಪ್ ಲಾಕ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಅವನನ್ನ ತಡಿದು ಮತ್ತೆ ಇದು ಯಾವತ್ತು ನಡೀಲೇಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾಳೆ ಲಾಲಾ. ಆವಾಗ ಬೆನ್ನಿ ನಿಮಗೂ ಅದೇ ಫೀಲಿಂಗ್ಸ್ ಇದೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಲಾಲಾ ನೀನು ನನ್ನ ಸ್ಟೂಡೆಂಟ್, ನಾನು ನಿನ್ನ ಟೀಚರ್, ನನ್ನ ಮಗ ತರ ನೀನು, ಈ ವಿಷಯ ನಿನಗೆ ಅರ್ಥ ಆಗಲ್ಲ ಬಿಡು, ನಿನ್ನ ವಯಸ್ಸು ಹಾಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಾಳೆ ಲಾಲಾ. ಆದ್ರೆ ಅವತ್ತು ರಾತ್ರಿ ಪೂರ್ತಿ ನಿದ್ದೆನೇ ಇಲ್ಲ ಲಾಲಾಗೆ. ಬೆನ್ನಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಸ್ಟೂಡೆಂಟ್ಸ್ ಎಲ್ಲರೂ ಟೆಸ್ಟ್ ಬರೀತಾ ಇದ್ದಾರೆ. ಆದ್ರೆ ಬೆನ್ನಿ ಮಾತ್ರ ಟೀಚರ್ ಅನ್ನೇ ನೋಡ್ತಾ ಇದ್ದಾನೆ. ಸೊ ಲಾಲಾ ಅವನನ್ನ ಕೋಪದಿಂದ ಗುರಾಯಿಸಿ ನೋಡಿ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಹುಡುಗ ಕೇಳ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ಕ್ಲಾಸ್ ಮುಗ್ದಾದ ಮೇಲೆ ಬೆನ್ನಿ ಲಾಲಾ ಹತ್ರ ಬಂದು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ. ಲಾಲಾಗೆ ಮುಂಚಿತವಾಗಿ ಗೊತ್ತಿತ್ತು ಈ ತರ ಎಲ್ಲ ನಡೆಯುತ್ತೆ ಅಂತ. ಸೊ ಹುಡುಗನ ಸ್ಕೂಲ್ ಒಳಗಡೆನೆ ಯಾರು ಇಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ 4 ದಿನ ಹಿಂದೆ ಬಾತ್ರೂಮ್ ಅಲ್ಲಿ ಏನ್ ನಡೀತೋ ಅದು ಮತ್ತೆ ನಡೀಲೇಬಾರ್ದು, ನನ್ನ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ ಲಾಲಾ. ಆದ್ರೆ ಬೆನ್ನಿ ಅವಳನ್ನೇ ನೋಡ್ತಾ ಇದ್ದಾನೆ. ಸೊ ಲಾಲಾ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ. ಕಾರ್ ಹತ್ರ ಬಂದ್ರೆ ಕಾರ್ ಗ್ಲಾಸ್ ಹೊಡೆದೋಗಿದೆ. ಸೊ ಸುತ್ತಮುತ್ತ ಚೆಕ್ ಮಾಡಿದ್ರೆ ಯಾರನ್ನು ಕಾಣ್ತಾ ಇಲ್ಲ. ಆಮೇಲೆ ಮಗಳನ್ನ ಪಿಕ್ ಮಾಡ್ಕೊಂಡು ಮನೆಗೆ ಬಂದು ಗಾರ್ಡನ್ ಅಲ್ಲಿ ಕೂತಿರ್ಬೇಕಾದ್ರೆ ಆವಾಗ ಹಸ್ಬೆಂಡ್ ಬಂದು ಕಾರ್ ಗ್ಲಾಸ್ ಹೊಡೆದೋಗಿರೋದ್ರ ಬಗ್ಗೆ ಕೇಳ್ತಾರೆ. ಕಾರು ಲ್ಯಾಂಪ್ ಪೋಸ್ಟ್ ಗೆ ಡ್ಯಾಶ್ ಮಾಡಿ ಗ್ಲಾಸ್ ಹೊಡೆದೋಯ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹಸ್ಬೆಂಡ್ ಹಾಗಾದ್ರೆ ಕಾರ್ ಮೇಲೆ ಇರೋ ಸ್ಕ್ರಾಚಸ್ ಅದು ಕೂಡ ರೀ ಅದ್ರಲ್ಲೇ ಆಗಿರ್ಬೇಕು, ನೀವು ಹೋಗಿ ನಾನು ರೆಡಿ ಮಾಡಿಸ್ಕೋತೀನಿ ಅಂತ ಹಸ್ಬೆಂಡ್ ನ ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾಳೆ ಲಾಲಾ. ಲಾಲಾಗೆ ಗೊತ್ತು ಕಾರ್ ಗ್ಲಾಸ್ ಅನ್ನ ಯಾರು ಹೊಡೆದು ಹಾಕಿರೋದು ಅಂತ. ಇದನ್ನ ಹಸ್ಬೆಂಡ್ ಗೆ ಹೇಳಿದ್ರೆ ಆಟೋಮೆಟಿಕ್ ಸ್ಕೂಲ್ ಅಲ್ಲಿ ನಡೆದ ವಿಷಯ ಬೆನ್ನಿ ಬಗ್ಗೆ ಅವನ ಜೊತೆ ನಡೆದಿದ್ರ ಬಗ್ಗೆ ಹಸ್ಬೆಂಡ್ ಗೆ ಗೊತ್ತಾಗ್ಬಿಡುತ್ತೆ ಅಂತ ಸುಮ್ನೆ ಆಗ್ಬಿಡ್ತಾ ಇದ್ದಾಳೆ ಲಾಲಾ. ನೆಕ್ಸ್ಟ್ ದಿನ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಕ್ಸಾಮ್ ಪೇಪರ್ ಕೊಟ್ಟು ಡಚ್ ಭಾಷೆ ಬಗ್ಗೆ ಬರೀರಿ ಅಂತ ಹೇಳ್ತಾ ಇದ್ದಾಳೆ ಲಾಲಾ. ಆವಾಗ ಬೆನ್ನಿ ನಿಮಗೆ ಏನಾದ್ರೂ ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಬೇರೆ ಯಾರಾದ್ರೂ ಬೇಕಾ ಇಲ್ಲ ನಾನೇ ಬೇಕಾ ಅಂತ ಕೇಳ್ತಾ ಇದ್ದಾನೆ. ಲಾಲಾಗೆ ಈ ಮಾತನ್ನ ಕೇಳಿ ಶಾಕ್ ಆಗುತ್ತೆ. ಕ್ಲಾಸ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಎಲ್ಲರೂ ನಗಾಡ್ತಾ ಇದ್ದಾರೆ. ಸೊ ಲಾಲಾ ನೀನು ಸುಮ್ನೆ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ಬೇಕಾದ್ರೆ ಕ್ಲಾಸೇ ಸೈಲೆಂಟ್ ಆಗ್ತಾ ಇದೆ. ಆದ್ರೂ ಬೆನ್ನಿ ಕೂತಿರೋ ಜಾಗ ಬಿಟ್ಟು ಎದ್ದೇಳ್ತಾ ಇಲ್ಲ. ಸೊ ಲಾಲಾ ಬೆನ್ನಿ ಬ್ಯಾಗ್ ನ ತಗೊಂಡು ಹೊರಗಡೆ ಬಿಸಾಕಿ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗು, ಹೋಗಿ ಪ್ರಿನ್ಸಿಪಲ್ ನ ನೋಡು ಅಂತ ಹೇಳಿದ್ರೆ ಆವಾಗ ಕೂಡ ಬೆನ್ನಿ ಎದ್ದೇಳ್ತಾನೆ ಇಲ್ಲ. ಇನ್ನ ಹಾಯಾಗಿ ಕೂತು ಟೀಚರ್ ಅನ್ನೇ ನೋಡ್ತಾ ಇದ್ದಾನೆ. ಆವಾಗ ಯಾರೋ ಒಬ್ಬ ಸ್ಟೂಡೆಂಟ್ ಬೋರ್ಡ್ ಮೇಲೆ ಡಸ್ಟರ್ ನ ಬಿಸಾಕ್ತಾನೆ. ಸೊ ಕ್ಲಾಸ್ ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಗಲಾಟೆ ಮಾಡೋಕೆ ಶುರು ಮಾಡ್ತಾರೆ. ಆದ್ರಿಂದ ಲಾಲಾ ಬೇಜಾರ್ ಮಾಡ್ಕೊಂಡು ಕ್ಲಾಸ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಲಾಲಾ ಜಾಗಿಂಗ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಅವಳನ್ನ ಫಾಲೋ ಮಾಡೋ ರೀತಿ ಅವಳಿಗೆ ಫೀಲ್ ಆಗುತ್ತೆ. ಸೊ ಹೆದರ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ ಲಾಲಾ. ಮನೇಲಿ ಮಗಳಿಗೆ ಪಾಠ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಆವಾಗ ಫೋನ್ ರಿಂಗ್ ಆಗುತ್ತೆ. ಸೊ ಫೋನ್ ನ ಪಿಕ್ ಮಾಡಿ ಮಾತಾಡಿದ್ರೆ ಯಾರು ಮಾತಾಡ್ತಾನೆ ಇಲ್ಲ. ಸೊ ಕಾಲ್ ನ ಕಟ್ ಮಾಡಿ ಹೋದ್ರೆ ಮತ್ತೆ ಕಾಲ್ ಬರುತ್ತೆ. ಆವಾಗ ಲಾಲಾಗೆ ಇದನ್ನ ಬೆನ್ನಿನೇ ಮಾಡ್ತಾ ಇರೋದು ಅಂತ ಅರ್ಥ ಆಗುತ್ತೆ. ಸೊ ಕಾಲ್ ರಿಸೀವರ್ ನ ತೆಗೆದು ಪಕ್ಕದಲ್ಲೇ ಇಟ್ಬಿಡ್ತಾ ಇದ್ದಾಳೆ. ಲಾಲಾಗೆ ಇವಾಗ ತುಂಬಾನೇ ಭಯ ಆಗ್ತಾ ಇದೆ ಬೆನ್ನಿ ಮೇಲೆ. ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೆನ್ನಿ ಕ್ಲಾಸ್ ಅಲ್ಲಿ ಕೂತಿದ್ದಾನ ಅಂತ ನೋಡ್ಬಿಟ್ಟು ಯೋಚನೆ ಮಾಡ್ತಾಳೆ. ಆಮೇಲೆ ಹೆದರ್ಕೊಂಡು ರಿಸೆಪ್ಷನ್ ಗೆ ಹೋಗಿ ಆವತ್ತು ರಜಾ ಬೇಕು ಅಂತ ರಜಾ ಹಾಕ್ಬಿಟ್ಟು ಮನೆಗೆ ಹೋಗಿ ಗಂಡ ಮತ್ತೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ ಲಾಲಾ. ತುಂಬಾ ದಿನ ಆದ್ರೂ ಸ್ಕೂಲಿಗೆ ಹೋಗ್ತಾನೆ ಇಲ್ಲ. ರಜಾ ಹಾಕಿ ಮನೆಯಲ್ಲೇ ಇರ್ತಾ ಇದ್ದಾಳೆ ಲಾಲಾ. ಗಂಡನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮಗಳನ್ನ ಪಿಕ್ ಮಾಡಿ ಬರೋದು ಅಂತಾನೆ ದಿನಗಳನ್ನ ಕಳೀತಾ ಇದ್ದಾಳೆ. ಆಮೇಲೆ ಒಂದು ದಿನ ಹೊರಗಡೆ ಹೋಗೋಣ ಅಂತ ಒಂದು ಆರ್ಟ್ ಗ್ಯಾಲರಿಗೆ ಒಬ್ಬಳೇ ಬಂದು ನೋಡ್ತಾ ಇರ್ತಾಳೆ. ಅಲ್ಲಿ ಒಂದು ರೂಮ್ ಅಲ್ಲಿ ಹಳೆ ಫೋಟೋಸ್ ಗಳನ್ನ ಇಟ್ಟಿರ್ತಾರೆ. ಸೊ ಅದನ್ನ ನೋಡ್ತಾ ಇರ್ತಾಳೆ ಲಾಲಾ. ಆವಾಗ ಬೆನ್ನಿ ಅವಳ ಹಿಂದೆನೆ ನಿಂತಿರೋ ಹಾಗೆ ಫೀಲ್ ಆಗುತ್ತೆ. ಸೊ ಹಿಂದೆ ತಿರುಗಿ ನೋಡಿದ್ರೆ ಅದೇ ತರಾನೇ ಬೆನ್ನಿ ದೂರದಲ್ಲಿ ನಿಂತು ಲಾಲಾನ ನೋಡ್ತಾ ಇದ್ದಾನೆ. ಅಷ್ಟೇ ಲಾಲಾಗೆ ಫುಲ್ ಭಯ ಆಗ್ತಾ ಇದೆ. ಸೊ ಅಲ್ಲಿಂದ ಹೆದರ್ಕೊಂಡು ಮೆಟ್ಲಿಳಿದು ಕೆಳಗಡೆ ಬರ್ತಾಳೆ. ಅಲ್ಲಿ ಇನ್ನೊಂದು ಆರ್ಟ್ ಗ್ಯಾಲರಿ ರೂಮ್ ಇರುತ್ತೆ. ಅದ್ರ ಒಳಗಡೆ ಹೋಗ್ತಾಳೆ. ಹಿಂದೆನೆ ಬೆನ್ನಿನು ಬರ್ತಾನೆ. ಲಾಲಾ ಅವನ ಮುಖನ ಡೈರೆಕ್ಟ್ ನೋಡೋಕು ಕೂಡ ಹೆದರ್ಕೋತಾ ಇದ್ದಾಳೆ. ಸೊ ಆ
ರೂಮ್ ಅಲ್ಲೇ ಕಾರ್ನರ್ ಗೆ ಹೋಗಿ ನಿಂತಿರ್ಬೇಕಾದ್ರೆ ಬೆನ್ನಿ ಹತ್ರ ಹೋಗ್ತಾವನೆ. ಸೊ ಲಾಲಾ ಸ್ಪೀಡ್ ಆಗಿ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾ ಇದ್ದಾಳೆ. ಮತ್ತೆ ಮೆಟ್ಲು ಹತ್ತಿ ಲಿಫ್ಟ್ ಕ್ಯಾಚ್ ಮಾಡಿ ಹೋಗೋಣ ಅನ್ಕೋತಾಳೆ. ಸೊ ಅದೇ ತರ ಲಿಫ್ಟ್ ಹತ್ತಿ ಹೋಗ್ಬೇಕಾದ್ರೆ ಅಲ್ಲಿಗೂ ಬೆನ್ನಿ ಬರ್ತಾವನೆ. ಆವಾಗ ಲಾಲಾ ಲಿಫ್ಟ್ ಕ್ಲೋಸ್ ಮಾಡಿ ಹೋಗ್ಬಿಡ್ತಾಳೆ ಅಂತ ನಾವು ಅನ್ಕೊಂಡ್ರೆ ಅವಳಿಗೆ ಏನ್ ಅನಿಸ್ತೋ ಏನೋ, ಬೆನ್ನಿನ ನೋಡ್ಬೇಕಾದ್ರೆ ಲಿಫ್ಟ್ ಅನ್ನ ಓಪನ್ ಮಾಡಿ ಬೆನ್ನಿನ ಒಳಗಡೆ ಇನ್ವೈಟ್ ಮಾಡ್ಕೋತಾ ಇದ್ದಾಳೆ. ಬೆನ್ನಿಗೆ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾಳೆ ಅಲ್ವಾ ಲಾಲಾ. ಆವಾಗ ಬೆನ್ನಿ ಐ ಮಿಸ್ ಯು ಅಂತ ಹೇಳ್ಬೇಕಾದ್ರೆ ಲಾಲಾ ಅವನನ್ನೇ ನೋಡ್ತಾ ಇದ್ದಾಳೆ. ಬೆನ್ನಿ ಅವಳನ್ನ ಮುಟ್ಬೇಕಾದ್ರೆ ಲಾಲಾ ಬೆನ್ನಿಗೆ ಲಿಪ್ ಲಾಕ್ ಮಾಡೋಕೆ ಹೋಗ್ತಾಳೆ. ಆವಾಗ ಬೆನ್ನಿ ಬೇಡ ಅಂತ ಅವಳನ್ನ ತಡಿತಾ ಇದ್ದಾನೆ. ಲಾಲಾಗೆ ಯಾಕೆ ತಡಿತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಲಾಲಾ ಮೊದಲಿನ ತರ ಇಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾಳೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಬೆನ್ನಿ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಮೈಂಡ್ ಅಲ್ಲಿ ನನ್ನ ಲೈಫ್ ಬರೀ ಗಂಡ ಮಗಳು ಅಂತಾನೆ ಹೋಗ್ಬಿಡುತ್ತೋ, ಇಲ್ಲ ಬೆನ್ನಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋನ್ವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೆ ಇದು ಸರಿ ಬರಲ್ಲ. ಬೆನ್ನಿನ ಬಿಟ್ಟು ಅವನನ್ನ ಮರೆತು ನಮ್ಮ ಫ್ಯಾಮಿಲಿ ಜೊತೆನೆ ಇರ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾಳೆ ನಮ್ಮ ಲಾಲಾ. ತುಂಬಾ ದಿನ ಬಿಟ್ಟು ಸ್ಕೂಲಿಗೆ ಬರ್ತಾಳೆ ಲಾಲಾ. ಅವಳ ಮೈಂಡ್ ಅಲ್ಲಿರೋ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಸ್ಕೂಲಿಗೆ ಬಂದು ಒಂದು ರೂಮ್ ಒಳಗಡೆ ಹೋಗಿ ಯಾರಾದ್ರೂ ಇದಾರ ಅಂತ ಚೆನ್ನಾಗಿ ಚೆಕ್ ಮಾಡಿಕೊಂಡು ಏನು ಮಾಡ್ತಾ ಇದ್ದಾಳೆ. ಒಂದು ಡ್ರಾಯರ್ ನ ಓಪನ್ ಮಾಡಿ ಅದರಲ್ಲಿರೋ ಒಂದು ಎಕ್ಸಾಮ್ ಪೇಪರ್ ಅನ್ನ ತಗೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ಲಾಲಾ. ಸ್ಕೂಲ್ ಅಲ್ಲಿ ಲಂಚ್ ಬ್ರೇಕ್ ಟೈಮ್. ಆವಾಗ ಸ್ಟೂಡೆಂಟ್ಸ್ ರೂಮಿಗೆ ಹೋಗಿ ಬೆನ್ನಿ ಅವನ ಕೋರ್ಟ್ ಅನ್ನ ಹುಡುಕಿ ಕಂಡಿಡಿದು ಅದ್ರ ಪ್ಯಾಕೆಟ್ ಅಲ್ಲಿ ಆ ಎಕ್ಸಾಮ್ ಪೇಪರ್ ಅನ್ನ ಮಡಗ್ಬಿಡ್ತಾ ಇದ್ದಾಳೆ ಲಾಲಾ. ಆಮೇಲೆ ಕ್ಲಾಸಿಗೆ ಬಂದು ಖುಷಿಯಾಗಿ ಕೂತಿದ್ದಾಳೆ. ಆವಾಗ ಎಕ್ಸಾಮ್ ಪೇಪರ್ ಅನ್ನ ಕದ್ಬಿಟ್ಟ ಅಂತ ಪೊಲೀಸ್ ಬಂದು ಬೆನ್ನಿನ ಹಿಡಿದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ನಗಾಡ್ತಾ ಇದ್ದಾಳೆ ಲಾಲಾ. ಆವಾಗ ಬೆನ್ನಿ ಲಾಲಾ ನಗಾಡ್ತಾ ಇರೋದನ್ನ ನೋಡಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಆಮೇಲಿಂದ ಲಾಲಾ ಅವಳ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರ್ತಾ ಇದ್ದಾಳೆ. ಪಿಕ್ನಿಕ್ ಹೋಗಿದ್ದಾರೆ. ಗಂಡನ ಜೊತೆ ಸೇರಿ ನದಿಯಲ್ಲಿ ಹ್ಯಾಪಿಯಾಗಿ ಈಜು ಹೊಡಿತಾ ಇದ್ದಾಳೆ. ಆವಾಗ ನೀರಿಗೆ ಮುಳುಗಿದ್ದ ಗಂಡನ್ನ ಕಾಣ್ತಾನೆ ಇಲ್ಲ. ತುಂಬಾ ಹೆದರ್ಕೋತಾ ಇದ್ದಾಳೆ. ಎಲ್ಲಿ ಗಂಡ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ನೀರಿಂದ ಹೊರಗಡೆ ಬಂದು ಹೆಂಡತಿನ ಹೆದರ್ಸ್ತಾ ಇದ್ದಾನೆ ಬಾಂಡ್ಲಿ ಗಂಡ. ಲಾಲಾ ಬೆನ್ನಿಗೆ ತುಂಬಾನೇ ಹೆದರ್ಕೋತಾ ಇದ್ದಾಳೆ. ಇನ್ನವೇ ಆ ಭಯ ಕಡಿಮೆನೇ ಆಗಿಲ್ಲ. ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋಗಿರ್ಬೇಕಾದ್ರೆ ಬೆನ್ನಿ ಸೀಟು ಖಾಲಿಯಾಗಿದೆ. ಲಾಲಾ ಅದನ್ನ ನೋಡಿ ಬೆನ್ನಿ ಅಲ್ಲೇ ಕೂತಿರೋ ಹಾಗೆ ಅವಳೇ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾಳೆ. ಅವನದ್ದೇ ನೆನಪಾಗ್ತಾ ಇದೆ. ಏನೇ ಫಿಸಿಕಲ್ ಆಗಿ ಬೆನ್ನಿ ಅವಳ ಲೈಫ್ ಇಂದ ಹೊರಗಡೆ ಹೋಗಿದ್ರು ಮೆಂಟಲಿ ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಏನ್ ಮಾಡೋದು ಅಂತಾನೆ ಅವಳಿಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ದಿನ ಮಗಳನ್ನ ಕರ್ಕೊಂಡು ಒಂದು ಬುಕ್ ಸ್ಟೋರಿಗೆ ಹೋಗಿರ್ತಾಳೆ ಲಾಲಾ. ಮಗಳಿಗೆ ಒಂದು ಬುಕ್ ಅನ್ನ ತಕೊಡ್ಬೇಕಾದ್ರೆ ಮಗುವಿಗೆ ಅದು ಇಷ್ಟಾನೇ ಆಗ್ತಾ ಇಲ್ಲ. ಆ ಬುಕ್ ಇಷ್ಟಾನೇ ಆಗ್ತಾ ಇಲ್ಲ. ಸೊ ಕೋಪ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾ ಇದ್ದಾಳೆ ಮಗಳು. ಈ ಕಡೆ ಲಾಲಾ ಸರಿ ಮಗಳಿಗೆ ಇಷ್ಟ ಆಗಿರೋ ತರನೇ ಒಂದು ಬುಕ್ ಅನ್ನ ಕೊಡ್ಸೋಣ ಅಂತ ಮಗಳನ್ನ ಹುಡುಕ್ಬೇಕಾದ್ರೆ ಮಗಳನ್ನ ಕಾಣ್ತಾ ಇಲ್ಲ, ಮಿಸ್ಸಿಂಗು. ಅಂಗಡಿ ಓನರ್ ಹತ್ರ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪೊಲೀಸ್ ಕೂಡ ಬಂದು CCTVನ ಚೆಕ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಬೆನ್ನಿ ಕಾಣಿಸ್ಕೋತಾ ಇದ್ದಾನೆ. ಹಾಗಾದ್ರೆ ಬೆನ್ನಿನೇ ಮಗಳನ್ನ ಕಿಡ್ನಾಪ್ ಮಾಡಿರ್ಬೇಕು ಅಂತ ಲಾಲಾಗೆ ಅರ್ಥ ಆಗ್ತಾ ಇದೆ. ಆವಾಗ ಲಾಲಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಪಿಕ್ ಮಾಡಿ ಮಾತಾಡಿದ್ರೆ ಅದು ಗಂಡ ಮಗಳನ್ನ ಯಾರೋ ಒಬ್ಬ ಹುಡುಗ ಕರ್ಕೊಂಡು ಬಂದು ಬಿಟ್ಟು ಹೋದ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿ ಲಾಲಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಮಗಳು ಮನೆಗೆ ಬಂದಿರಬಹುದು, ಆದ್ರೂ ಬೆನ್ನಿ ಎಷ್ಟು ಡೇಂಜರ್ ಅಂತ ಅವಳಿಗೆ ಗೊತ್ತಾಗ್ತಾ ಇದೆ. ಇವಾಗ ಲಾಲಾ ಸಿಗ್ಬೇಕು ಅಂದ್ರೆ ಯಾವ ಎಕ್ಸ್ಟ್ರೀಮ್ಗೆ ಬೇಕಾದ್ರೂ ಹೋಗ್ತಾನೆ ಬೆನ್ನಿ ಅಂತ ಗೊತ್ತಾಗ್ತಾ ಇದೆ. ಬೆನ್ನಿ ಅಂದ್ರೆ ಲಾಲಾಗೂ ಇಷ್ಟಾನೆ, ಆದ್ರೆ ಫ್ಯಾಮಿಲಿಗಾಗಿ ಅವನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಬಟ್ ಆದ್ರೂ ಯಾವಾಗ್ಲೂ ಬೆನ್ನಿದೆ ನೆನಪು ಅವಳಿಗೆ. ಆಮೇಲೆ ಮಲ್ಗಿರ್ಬೇಕಾದ್ರೆ ಈ ಬಾಂಡ್ಲಿ ಗಂಡ ಬೇರೆ ತಬ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ಲಾಲಾ ಮತ್ತೆ ಏನೋ ಒಂದು ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಕಾರನ್ನ ತಗೊಂಡು ಬೆನ್ನಿನ ನೋಡೋಣ ಅಂತ ಅವನ ಮನೆ ಹತ್ರ ಹೋಗ್ತಾ ಇದ್ದಾಳೆ ಲಾಲಾ. ಮೇ ಬಿ ಅವನ ಜೊತೆ ಸೇರಿ ಊರ್ ಬಿಟ್ಟು ಎಸ್ಕೇಪ್ ಆಗ್ಬಿಡೋ ಪ್ಲಾನ್ ಏನೋ. ಅವನ ಮನೆ ಮುಂದೆ ಕಾರಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ ಲಾಲಾ. ಅದೇ ತರ ಬೆನ್ನಿ ಸ್ಕೂಲಿಗೆ ಅವನ ಬೈಕ್ ಅಲ್ಲಿ ಹೊರಡ್ತಾನೆ. ಹಿಂದೆನೆ ಅವನನ್ನ ಫಾಲೋ ಮಾಡಿ ಹೋಗ್ತಾ ಇದ್ದಾಳೆ ಲಾಲಾ. ಹುಡುಗ ರೈಟ್ ತಗೊಂಡ್ರೆ ಇವಳು ರೈಟ್ ತಗೋತಾ ಇದ್ದಾಳೆ, ಹುಡುಗ ಲೆಫ್ಟ್ ತಗೊಂಡ್ರೆ ಇವಳು ಲೆಫ್ಟ್ ತಗೋತಾ ಇದ್ದಾಳೆ. ಆಲ್ರೆಡಿ ಚೆನ್ನಾಗಿ ಪ್ಲಾನ್ ಮಾಡಿ ಬಂದಿದ್ದಾಳೆ ಅನ್ಸುತ್ತೆ. ಯಾವ ಜಾಗದಲ್ಲಿ CCTV ಇಲ್ವೋ ಅಂತ ಜಾಗಕ್ಕೆ ಬಂದಿದ ತಕ್ಷಣ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಬೆನ್ನಿ ಮೇಲೇನೆ ಬಿಟ್ಟು ಅವನನ್ನ ಸಾಯಿಸ್ತಾ ಇದ್ದಾಳೆ ಆಂಟಿ. ಕಾರನ್ನ ನಿಲ್ಲಿಸ್ಲೇ ಇಲ್ಲ, ಅವನ ಮೇಲೆ ಹತ್ತಿಸ್ಕೊಂಡು ಬಂದ್ಬಿಡ್ತಾ ಇದ್ದಾಳೆ. ತುಂಬಾನೇ ಭಯ ಆಗ್ತಾ ಇದೆ. ದೂರ ಬಂದಾಯ್ತು, ಆದ್ರೂ ಬೆನ್ನಿ ಸತ್ನ ಇಲ್ವಾ ಅಂತ ಡೌಟು. ಸೊ ಮತ್ತೆ ರಿವರ್ಸ್ ಬಂದು ಹಿಂದೆ ತಿರುಗಿ ನೋಡಿದ್ರೆ ಎಸ್, ನಿಜವಾಗ್ಲು ಆಂಟಿ ಮಾಡಿದ ಆಕ್ಸಿಡೆಂಟ್ ಅಲ್ಲಿ ಆತ್ಮ ಆಗಿ ಹೋಗ್ಬಿಟ್ಟಿದ್ದಾನೆ ಬೆನ್ನಿ. ಹೆದರ್ಕೊಂಡು ಅಳ್ತಾ ಇದ್ದಾಳೆ ಲಾಲಾ. ಲಾಲಾ ಮಾಡಿದ್ದು ಸರಿನೋ ತಪ್ಪೋ ಅವಳಿಗೇನೆ ಗೊತ್ತಿಲ್ಲ. ಬಟ್ ಇನ್ ಮುಂದೆ ನೆಮ್ಮದಿಯಾಗಿ ಅವಳ ಫ್ಯಾಮಿಲಿ ಜೊತೆ ಇರ್ತಾಳೆ ಲಾಲಾ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ
ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.